Hello everyone, I am Santosh. Today we are going to discuss the very important topic in DBMS, that is about ಜಾಯಿನ್ ಆಪರೇಷನ್ಸ್. ಜಾಯ್ನಿಂಗಲ್ಲಿ ನಾವು ಇನ್ನರ್ ಜಾಯಿನ್ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಅದರಲ್ಲಿ ಲಾಸ್ಟ್ ವಿಡಿಯೋನಲ್ಲಿ ಇಕ್ವಿ ಜಾಯಿನ್ ಅಂದರೆ ಏನಂತ ತಿಳ್ಕೊಂಡಿದ್ವಿ. ಲೆಟ್ ಅಸ್ ಸಿ ವಾಟ್ ಈಸ್ ಎ ಥೀಟಾ ಜಾಯಿನ್. ಓಕೆ, ಇವತ್ತು ಥೀಟಾ ಜಾಯಿನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಆ್ಯಂಡ್ ಆಲ್ರೆಡಿ ಯು ನೋ ವೈ ಯು ಆರ್ ಲರ್ನಿಂಗ್ ಜಾಯ್ನಿಂಗ್ ಯಾಕೆ ಸ್ಟಡಿ ಮಾಡ್ತಾ ಇದ್ದೀರಿ? ಬಿಕಾಸ್ ಒಂದು ಇನ್ಫಾರ್ಮೇಷನ್ ಒಂದು ಟೇಬಲಲ್ಲಿ ಇರುತ್ತೆ, ಇನ್ನೊಂದು ಇನ್ಫಾರ್ಮೇಷನ್ ಇನ್ನೊಂದು ಟೇಬಲಲ್ಲಿ ಇರುತ್ತೆ. ಆವಾಗ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಂದರೆ ಜಾಯ್ನಿಂಗ್ ಈಸ್ ನೆಸೆಸರಿ. ಓಕೆ, ಬಟ್ ಹೌ ಯು ಆರ್ ಗೋಯಿಂಗ್ ಟು ಜಾಯಿನ್ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ವಿ ಹ್ಯಾವ್ ಡಿಫರೆಂಟ್ ಟೈಪ್ಸ್ ಆಫ್ ಜಾಯಿನ್ಸ್. ಇನ್ನರ್ ಜಾಯಿನ್ ಅಂದ್ರೇನು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಓನ್ಲಿ ಮ್ಯಾಚಿಂಗ್ ರೆಕಾರ್ಡ್ಸ್ ಮಾತ್ರ ಅಲ್ಲಿ ಜಾಯಿನ್ ಆಗಿ ರಿಸಲ್ಟಲ್ಲಿ ಬರ್ತವೆ. ಅದಕ್ಕೇನಂತಾರೆ ಇನ್ನರ್ ಜಾಯಿನ್. ಯಾವ ಮ್ಯಾಚ್ ಆಗ್ತಾ ಇರೋಂಗಿಲ್ಲ, ಅವು ನಿಮ್ಗೆ ಡೇಟಾ ಬೇಕಂದರೆ ಯು ಶುಡ್ ಗೋ ಫಾರ್ ಔಟರ್ ಜಾಯಿನ್. ಓಕೆ, ಇನ್ನರ್ ಜಾಯಿನಲ್ಲಿ ಥೀಟಾ ಜಾಯಿನ್ ಅಂದರೆ ಏನು ಅಂತ ನೋಡೋಣ. ಓಕೆ, ಆಲ್ರೆಡಿ ಇಕ್ವಿ ಜಾಯಿನ್ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಇಕ್ವಿ ಜಾಯಿನ್ ಅಂದರೆ ಏನು? ರೆಕಾರ್ಡ್ಸ್ ಹೆಂಗೆ ಮ್ಯಾಚ್ ಆಗ್ತವೆ ವಿತ್ ದ ಹೆಲ್ಪ್ ಆಫ್ ಈಕ್ವಲ್ ಆಪರೇಟರ್. ಅಂದರೆ ಅಲ್ಲಿ ಈಕ್ವಾಲಿಟಿ ಯೂಸ್ ಮಾಡಿಕೊಂಡು ನಾವು ಜಾಯಿನ್ ಮಾಡ್ತೀವಿ. ಬಟ್ ಥೀಟಾ ಜಾಯಿನಲ್ಲಿ we are using other comparison operators, all the comparison operator. Okay, I'll write ಒಂದು ಎಕ್ಸಾಂಪಲ್ ಹೇಳಿದ ಮೇಲೆ ಅರ್ಥ ಆಗುತ್ತೆ. ಓಕೆ, ಥೀಟಾ ಜಾಯಿನ್ ಈಸ್ ಎ ಟೈಪ್ ಆಫ್ ಇನ್ನರ್ ಜಾಯಿನ್. ಅಂದರೆ ಇಲ್ಲಿ ಮ್ಯಾಚಿಂಗ್ ರೆಕಾರ್ಡ್ಸ್ ಡಿಸ್ಪ್ಲೇ ಆಗ್ತವೆ ವೇರ್ rows from two tables are joined or combined using any of the comparison operator in the join condition. ಜಾಯಿನ್ ಮಾಡಬೇಕಂದ್ರೆ ದೇರ್ ಶುಡ್ ಬಿ ಎ ಕಂಡೀಷನ್ ಮೀನ್ಸ್ ಎರಡು ಡೇಟಾ ಮ್ಯಾಚ್ ಆಗ್ತಿರಬೇಕು. ಹೆಂಗೆ ಮ್ಯಾಚ್ ಮಾಡ್ತೀರಿ? ಅಲ್ಲಿ ನಾವೇನು ಮಾಡ್ಬೋದು, ಕಂಪ್ಯಾರಿಸನ್ ಆಪರೇಟರ್ ಯೂಸ್ ಮಾಡ್ಬೋದು. ಇಕ್ವಿ ಜಾಯಿನಲ್ಲಿ ಏನು ಮಾಡ್ತಿದ್ವಿ, ಈಕ್ವಲ್ ಆಪರೇಟರ್ ಮಾತ್ರ ಯೂಸ್ ಮಾಡ್ತಾ ಇದ್ವಿ. ಈಕ್ವಲ್ ಆಪರೇಟರ್ ಅಂದ್ರೇನು? ಫಾರ್ ಎಕ್ಸಾಂಪಲ್, ನಾನು ಮೊದಲೇ ಇದು ಎಕ್ಸಾಂಪಲ್ ಕೊಟ್ಟಿದ್ದೆ. ಏನು, ಯಾವ್ಯಾವ ಸ್ಟೂಡೆಂಟ್ಸ್ ಏನು ಅಡ್ಮಿಷನ್ ತೊಗೊಂಡಿದ್ದಾರೋ ಅವರೇ ಎಕ್ಸಾಮ್ ಬರಿಬೇಕು. ಫಾರ್ ಎಕ್ಸಾಂಪಲ್, ಒಬ್ಬ ಸ್ಟೂಡೆಂಟ್ದು ರಿಜಿಸ್ಟರ್ ನಂಬರ್ R1 ಇದೆ ಅಂತ ತಿಳ್ಕೊಳ್ಳಿ, ಅಥವಾ R2 ಇನ್ನೊಬ್ಬರು ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್. ಇವರೇ ಇಬ್ಬರು ಎಕ್ಸಾಮ್ ಬರಿಬೇಕು. ಎಕ್ಸಾಮ್ ಹಾಲಲ್ಲಿ ಅವರೇ ಎಕ್ಸಾಮ್ ಬರೆಯಕ್ಕೆ ಬರಬೇಕಲ್ಲ, R1 R2. ದಿಸ್ ಇಸ್ ವಾಟ್ ಈಕ್ವಲ್ ಆಪರೇಟರ್. ಇದು ಈಕ್ವಲ್ ಟು ಇದು, ಇದು ಈಕ್ವಲ್ ಟು ಇದು, ಹಿಂಗಿರಬೇಕು. ಇಲ್ಲಿ R3 ಬರೆಯಕ್ಕೆ ಬರೋಲ್ಲ, ಬಿಕಾಸ್ R3 ಅಡ್ಮಿಷನ್ ತೊಗೊಂಡಿಲ್ಲ, ಅವರೊಮ್ಮೆ ಎಕ್ಸಾಮ್ ಬರೆಯಕ್ಕೆ ಬರೋಂಗಿಲ್ಲ. ಈಕ್ವಲ್, ಬೋತ್ ಶುಡ್ ಬಿ ಈಕ್ವಲ್ ಯೂಸ್ ಮಾಡಿ ಮ್ಯಾಚ್ ಮಾಡ್ತೀವಿ. ಅದಕ್ಕೆ ಇಕ್ವಿ ಜಾಯಿನ್ ಅಂತಾರೆ. ಬಟ್ ಥೀಟಾ ಜಾಯಿನ್ ಅಂದ್ರೆ ಏನು? ಈಕ್ವಾಲಿಟಿ ಆಪರೇಟರ್ ಅಷ್ಟೇ ಅಲ್ಲದೆ ವಿ ಕ್ಯಾನ್ ಯೂಸ್ ಅದರ್ ಕಂಪ್ಯಾರಿಸನ್ ಆಪರೇಟರ್. ಹಂಗಂದ್ರೆ ಐ ರೈಟ್ ಥೀಟಾ ಮೀನ್ಸ್ ಇಟ್ ಈಸ್ ಎ ಕಂಡೀಷನ್. ಥೀಟಾ ಕಂಡೀಷನ್ ಅಂತ ಕರಿತೀವಿ. ಹಿಯರ್ ಥೀಟಾ ರಿಪ್ರೆಸೆಂಟ್ಸ್ ಎ ಕಂಡೀಷನ್. ಥೀಟಾ ಅಂದರೆ ಅದು ಕಂಡೀಷನ್, ಎನಿ ಕಂಡೀಷನ್. And this condition can use or can be
ಆರ್ ಕ್ಯಾನ್ ಯೂಸ್ ಎನಿ ಕಂಪ್ಯಾರಿಸನ್ ಆಪರೇಟರ್ಸ್ ಲೈಕ್ ಈಕ್ವಲ್ ಯೂಸ್ ಮಾಡಿದರೆ ಇಕ್ವಿಜಾಯಿನ್, ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್ ಆರ್ ಈಕ್ವಲ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್, ನಾಟ್ ಈಕ್ವಲ್. ಇವೆಲ್ಲ ಆಪರೇಟರ್ಸ್ ನಾವು ಯೂಸ್ ಮಾಡ್ಬೋದು. ಇಲ್ಲಿ ನಾನು ಹೇಳಿದ್ ನೋಡ್ರಿ, R1 ಅನ್ನೋದು ರಿಜಿಸ್ಟರ್ ನಂಬರ್, ಅವರೇ ಎಕ್ಸಾಮ್ ಬರೆಯಕ್ಕೆ ಬರಬೇಕು. ಅದು ಈಕ್ವಲ್ ಆಯ್ತು. ಈಕ್ವಲ್ ಬಿಟ್ಟು ಬೇರೆದು ನೀವು ಯೂಸ್ ಮಾಡ್ಬೋದು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಥೀಟಾ ಜಾಯಿನ್ ಈಸ್ ನೆಸೆಸರಿ ಟು ಲರ್ನ್. ಬರೀ ಈಕ್ವಾಲಿಟಿಯಿಂದ ಅಷ್ಟೇ ನಾವು ಕಂಪೇರ್ ಮಾಡೋದಿಲ್ಲ, ಒಮ್ಮೊಮ್ಮೆ ನಾವು ಬೇರೆ ಕಂಪ್ಯಾರಿಸನ್ ಕೂಡ ಮಾಡ್ತೀವಿ ಇನ್ ದಿ ಇನ್ನರ್ ಜಾಯಿನ್. ದಟ್ಸ್ ವೈ ವಿ ನೀಡ್ ಥೀಟಾ ಜಾಯಿನ್. ಓಕೆ, ಆ್ಯಂಡ್ ಆಲ್ರೆಡಿ ಯು ನೋ ಥೀಟಾ ಜಾಯಿನ್ ಈಸ್ ಇನ್ನರ್ ಜಾಯಿನ್. ಅಂದರೆ ಇಲ್ಲಿ ಓನ್ಲಿ ಮ್ಯಾಚಿಂಗ್ ರೆಕಾರ್ಡ್ಸ್ ಮಾತ್ರ ಬರ್ತವೆ. ಇಟ್ ಗಿವ್ಸ್ ಓನ್ಲಿ ಮ್ಯಾಚಿಂಗ್ ರೆಕಾರ್ಡ್ಸ್, ಓನ್ಲಿ ಮ್ಯಾಚಿಂಗ್ ರೆಕಾರ್ಡ್ಸ್ from both the tables, from both the tables. ಮ್ಯಾಚಿಂಗ್ ಅಂದರೆ ಈಕ್ವಲ್ ಅಂತ ತಿಳ್ಕೊಬೇಡ್ರಿ, ಬೇರೆ ಕಂಡೀಷನಿಂದನೂ ನೀವು ಮ್ಯಾಚ್ ಮಾಡ್ಬೋದು, ಬೇರೆ ಕಂಪ್ಯಾರಿಸನ್ನಿಂದ. ಓಕೆ, ಅದು ಹೆಂಗಂತ ನಾನು ನೆಕ್ಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ. ಆ್ಯಂಡ್ ರೋಸ್ ವಿತ್ ನೋ ಮ್ಯಾಚ್, ಯಾವ ರೆಕಾರ್ಡ್ಸು ಮ್ಯಾಚ್ ಆಗೋದಿಲ್ವೋ ಅವು ಎಕ್ಸ್ಕ್ಲೂಡ್ ಆಗ್ತವೆ. ನೋ ಮ್ಯಾಚ್ ಆರ್ excluded. ಓಕೆ, ಗಾಟ್ ಇಟ್. ಒಂದು ಎಕ್ಸಾಂಪಲ್ ನೋಡೋಣ, ಅಂದರೆ ಎಕ್ಸಾಕ್ಟ್ಲಿ ಹೌ ಥೀಟಾ ಜಾಯಿನ್ ವರ್ಕ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಡೇಟಾ ಇದೆ ಅಂತ ತಿಳ್ಕೊಳ್ಳಿ. ಸ್ಟೂಡೆಂಟ್ ಟೇಬಲ್ ವಿಚ್ ಹ್ಯಾಸ್ ಸ್ಟೂಡೆಂಟ್ ID, ನೇಮ್ ಆ್ಯಂಡ್ ಪರ್ಸೆಂಟೇಜ್, PER ಅಂತ ಬರೆದಿರ್ತೀನಿ. And there are two students as usual. One is Amit and Santosh. See, Amit has scored 85%, or 85% ಮಾಡಿದ್ದಾರೆ, and Santosh 70%. ಇದು one data. Okay, here we have another table called course. ಈ ಕೋರ್ಸಲ್ಲಿ what they are storing, just observe course name and minimum percentage to have to join this course. ಅಂದರೆ per ಅಂತ ಬರೆದಿದ್ದೀನಿ, ಮೀನ್ಸ್ ಮಿನಿಮಮ್ ಪರ್ಸೆಂಟೇಜ್. ಈ ಕೋರ್ಸ್ ಜಾಯಿನ್ ಆಗೋಕ್ಕೆ ಮಿನಿಮಮ್ ಸ್ಟೂಡೆಂಟ್ಸು ಎಷ್ಟು ಪರ್ಸೆಂಟೇಜ್ ಮಾಡಿರಬೇಕು. ಫಾರ್ ಎಕ್ಸಾಂಪಲ್ ಅವ್ರು BCA ಕೋರ್ಸ್ ಮಾಡಬೇಕಂದ್ರೆ ಮಿನಿಮಮ್ ಆರ್ 80 ಸ್ಕೋರ್ ಇರಲೇಬೇಕು, 80 ಆರ್ ಮೋರ್ ದೆನ್ 80. ಓಕೆ, ಆ್ಯಂಡ್ BSc ಅವರು ಕೋರ್ಸ್ ಮಾಡಬೇಕಂದ್ರೆ ಮಿನಿಮಮ್ 90 ಆದರೂ ಅವ್ರ ಪರ್ಸೆಂಟೇಜ್ ಇರಬೇಕು. ಓಕೆ, ಗಾಟ್ ಇಟ್, ಅರ್ಥ ಆಯ್ತಲ್ಲ. ಇದೊಂದು ರಿಕ್ವೈರ್ಡ್ ಥಿಂಗ್ ಇನ್ ದ ಕೋರ್ಸ್. ಏನು, ಸ್ಟೂಡೆಂಟ್ಸ್ ಆರ್ ದೇರ್ ವಿತ್ ಸ್ಟೂಡೆಂಟ್ ID, ನೇಮ್, ಅವ್ರದ್ದು ಪರ್ಸೆಂಟೇಜ್ ಇದೆ. ಕೋರ್ಸಲ್ಲಿ ಏನು ಮಾಡಿದಾರೆ ಅವರು, ಯಾವ ಕೋರ್ಸ್ಗೆ ಎಷ್ಟು ಮಿನಿಮಮ್ ಪರ್ಸೆಂಟೇಜ್ ಇರಬೇಕು. ಫಾರ್ ಎಕ್ಸಾಂಪಲ್ ನೀವು 70% ಮಾಡಿದರೆ BCA ಕೋರ್ಸ್ ಜಾಯಿನ್ ಆಗೋಕ್ಕಾಗೋದಿಲ್ಲ, BScನೂ ಆಗೋದಿಲ್ಲ, ಬಿಕಾಸ್ ಮಿನಿಮಮ್ ಪರ್ಸೆಂಟೇಜ್ ಎಷ್ಟಿದೆ, 80 ಆ್ಯಂಡ್ 90. ಓಕೆ, ಗಾಟ್ ಇಟ್. ಈಗ ಇದರಲ್ಲಿ ಮ್ಯಾಚ್ ಆಗೋ ಡೇಟಾ ಯಾವುದು? ಮ್ಯಾಚ್ ಅಂದರೆ ಡೋಂಟ್ ಥಿಂಕ್ ಓನ್ಲಿ ಈಕ್ವಲ್ ಅಂತ ತಿಳ್ಕೊಬೇಡ್ರಿ. ಬೇಸ್ಡ್ ಆನ್ ದ ಕ್ವೆರಿ ಅಥವಾ ದ ಕ್ವಶನ್, ಅದರ ಮೇಲೆ ಈಗ ನೀವು ಇದನ್ನು ಜಡ್ಜ್ ಮಾಡ್ಬೋದು. ಓಕೆ, ಇಲ್ಲಿ ನೋಡ್ರಿ, ಪರ್ಸೆಂಟೇಜ್ ಎರಡು ಕಡೆ ಇದೆಯಲ್ಲ, ಮೀನ್ಸ್ ವಿ ಹ್ಯಾವ್ ಎ ಕಾಮನ್ ಎಟ್ರಿಬ್ಯೂಟ್. ಮೇ ಬಿ ನೇಮ್ ಈಸ್ ಡಿಫ್ರೆಂಟ್ ಅಷ್ಟೇ. ಓಕೆ, ಬಟ್ ಈಗೇನು ಮಾಡ್ಬೋದು ನಾವು ಅವ್ರ ಪ್ರಕಾರ, ಅಥವಾ ನಮಗೆ ಡೇಟಾ ಬೇಕಾಗಿರೋದೇನು, ವಿ ವಾಂಟ್ ಟು ಡಿಸ್ಪ್ಲೇ ನೇಮ್ ಆಫ್ ದಿ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಮಿನಿಮಮ್ ಪರ್ಸೆಂಟೇಜ್ ಟು ಜಾಯಿನ್ ದ ಕೋರ್ಸ್. ಅಂದರೆ
ಒಂದು ಕೋರ್ಸ್ ಜಾಯಿನ್ ಆಗಿ ಮಿನಿಮಮ್ ಪರ್ಸೆಂಟೇಜ್ ಯಾರ್ದಿದೆನೋ ಅವ್ರ ಡೇಟಾ ಡಿಸ್ಪ್ಲೇ ಮಾಡ್ರಿ ಅಂತ ಒಂದು ಕ್ವೆರಿ ಇದೆ ಅಂತ ತಿಳ್ಕೊಳ್ಳ. ಹಂಗಂದ್ರೆ ವಾಟ್ ಕಂಡೀಷನ್ ಯು ಆರ್ ಗೋಯಿಂಗ್ ಟು ಅಪ್ಲೈ? ಪರ್ಸೆಂಟೇಜ್ ಶುಡ್ ಬಿ, ಯಾರ್ದು ಸ್ಟೂಡೆಂಟ್ದು ಪರ್ಸೆಂಟೇಜ್ ಶುಡ್ ಬಿ ಗ್ರೇಟರ್ ದ್ಯಾನ್ ಮಿನಿಮಮ್ ಪರ್ಸೆಂಟೇಜ್, ಹೌದಲ್ಲ? ಗ್ರೇಟರ್ ದ್ಯಾನ್ ಆರ್ ಈಕ್ವಲ್. ಎಲ್ಲ ಸ್ಟೂಡೆಂಟ್ಸದ್ದು ಅಥವಾ ಯಾವ್ಯಾವ ಸ್ಟೂಡೆಂಟ್ಸ್ ಇದ್ದಾರೋ ಅವ್ರದ್ದು ಪರ್ಸೆಂಟೇಜ್ ಎಷ್ಟಿರಬೇಕು? ಮಿನಿಮಮ್ ಪರ್ಸೆಂಟೇಜ್ ಇರಬೇಕು, ಅಥವಾ ಮಿನಿಮಮ್ ಪರ್ಸೆಂಟೇಜ್ಗಿಂತ ಜಾಸ್ತಿ ಇದ್ದರೆ ದೇ ಆರ್ ಎಲಿಜಿಬಲ್ ಟು ಜಾಯಿನ್ ದ ಕೋರ್ಸ್. ಇಲ್ಲಾಂದರೆ ಅವರು ಕೋರ್ಸ್ ಜಾಯಿನ್ ಆಗೋಕ್ಕೆ ಎಲಿಜಿಬಲ್ ಇರೋದಿಲ್ಲ. ಹಂಗಂದ್ರೆ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅನ್ನೋದು ಡಿಸ್ಪ್ಲೇ ಮಾಡಬೇಕೀಗ. ಓಕೆ, ಕಂಬೈನ್ ಮಾಡಿ ಯು ಕ್ಯಾನ್ ಪ್ರಿಂಟ್ ದ ಇನ್ಫಾರ್ಮೇಷನ್, ಡಿಸ್ಪ್ಲೇ ದ ಇನ್ಫಾರ್ಮೇಷನ್ ಲೈಕ್ ಸ್ಟೂಡೆಂಟ್ ಐ ಡಿ, ನೇಮ್ ಮತ್ತು ಅವರು ಯಾವ ಕೋರ್ಸ್ಗೆ ಜಾಯಿನ್ ಆಗಬಹುದು. ಅಂದರೆ ಇಲ್ಲಿ ನೋಡ್ರಿ ಯಾವ್ಯಾವ ಏನು ಡೇಟಾ ಬರುತ್ತೆ. ಸಿ 80 ಅಬೌವ್ ಅಥವಾ 80 ಆರ್ 80 ಅಬೌವ್ ಸ್ಕೋರ್ ಮಾಡಿರೋರು ಯಾರು? ಅಮಿತ್ ಈಸ್ ದೇರ್. ಅಮಿತ್ ಡೇಟಾ ಇದೆ ಅಲ್ಲ. ದಿಸ್ ಈಸ್ ಗ್ರೇಟರ್ ದ್ಯಾನ್ ಮಿನಿಮಮ್ ಪರ್ಸೆಂಟೇಜ್ ಡೇಟಾ. ಓಕೆ, ಗ್ರೇಟರ್ ದ್ಯಾನ್ ಇದೆ ಅಲ್ಲ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ನೀವು ಯೂಸ್ ಮಾಡ್ರಿ. ಯಾಕಂದರೆ 80 ಇದ್ದರೂ ಎಲಿಜಿಬಿಲಿಟಿ ಇರುತ್ತೆ. ಈಕ್ವಾಲಿಟಿ ಚೆಕ್ ಮಾಡಾಕ್ತಿಲ್ಲ ನಾವು ಇಲ್ಲಿ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಚೆಕ್ ಮಾಡ್ತಾ ಇದ್ವಿ. ಈಕ್ವಲ್ ಇದ್ರೆ ಅಂತೂ ಡೆಫಿನೆಟ್ಲಿ ಎಲಿಜಿಬಲ್, ಹೆಚ್ಚಿದ್ರೂ ಎಲಿಜಿಬಲ್. ಬಿಕಾಸ್ ಮಿನಿಮಮ್ ಪರ್ಸೆಂಟೇಜ್ ಎಷ್ಟಿರ್ಬೇಕಂತ ಹೇಳಿದಾರೆ ಅವರು 80. ಅಂದರೆ ವಿ ಹ್ಯಾವ್ ಯೂಸ್ಡ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಕಂಪೇರ್ ಮಾಡೋಕ್ಕೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಯೂಸ್ ಮಾಡಿದ್ವಲ್ಲ. ಅಂದರೆ ಬರೀ ಈಕ್ವಾಲಿಟಿಯಿಂದನೇ ಡೇಟಾ ಮ್ಯಾಚ್ ಮಾಡಬೇಕಂತ ಏನಿಲ್ಲ, ವಿ ಕ್ಯಾನ್ ಯೂಸ್ ಅದರ್ ಆಪರೇಟರ್ಸ್ ಆಲ್ಸೋ. ಓಕೆ, ಹಂಗಂದ್ರೆ ಇದನ್ನೇ ನಾವು ಹೆಂಗೆ ಬರಿತೀವಿ? ಎ ಸ್ಟೂಡೆಂಟ್ ಕ್ಯಾನ್ ಜಾಯಿನ್ ಎ ಕೋರ್ಸ್, if students percentage is greater than or equal minimum required percentage for that course. This is the condition. ಇದೇ ಕಂಡೀಷನ್ ಇದೆ ಅಲ್ಲ. ಹಂಗಂದ್ರೆ ಇದನ್ನ ಸಿಂಬಾಲಿಕಲಿ ಹೆಂಗೆ ಬರೀತೀರಿ? ಸ್ಟೂಡೆಂಟ್ ಥೀಟಾ ಜಾಯಿನ್ ಅಂದರೆ ಇದು ಹಿಂಗೆ ಬರೀತೀರಿ, ಥೀಟಾ ಜಾಯಿನ್ ವಿತ್ ಕೋರ್ಸ್. ವಾಟ್ ಈಸ್ ದ ಕಂಡೀಷನ್? ಸ್ಟೂಡೆಂಟ್ ಒಳಗಿರೋ ಪರ್ಸೆಂಟೇಜ್, ಸ್ಟೂಡೆಂಟ್ ಡಾಟ್ PER should be greater than equal course dot minimum percentage. ಹೌದಲ್ಲ? This is exactly how you are going to write it. Okay, here we have percentage and minimum percentage, and we are displaying the student data who is eligible to join the course. ಹಂಗಂದ್ರೆ ಈ ಆಪರೇಷನ್ ಮಾಡಿದರೆ ಆನ್ಸರ್ ಏನು ಬರುತ್ತೆ ಹೇಳ್ರಿ? ರಿಸಲ್ಟ್ ವಿಲ್ ಬಿ, ವಾಟ್ ಈಸ್ ದ ರಿಸಲ್ಟ್? ರಿಸಲ್ಟ್ ಏನು ಬರುತ್ತೆ? ಇಫ್ ಯು ಆರ್ ಪ್ರಿಂಟಿಂಗ್ ಸ್ಟೂಡೆಂಟ್ ಐ ಡಿ, ನೇಮ್ ಆ್ಯಂಡ್ ಕೋರ್ಸ್, ಅವ್ರ ಐ ಡಿ ಪ್ರಿಂಟ್ ಮಾಡಿರಿ, ಅವ್ರ ಹೆಸರು ಪ್ರಿಂಟ್ ಮಾಡಿರಿ, ಆಮೇಲೆ ಅವ್ರು ಯಾವ ಕೋರ್ಸ್ಗೆ ಜಾಯಿನ್ ಆಗ್ಬೋದು ಅದನ್ನು ನೀವು ಪ್ರಿಂಟ್ ಮಾಡ್ಬೋದು. ಏನೇನು ಬರುತ್ತೆ? SID. ಯಾರು ಬರುತ್ತೆ? ಯಾವ ಡೇಟಾ ಬರುತ್ತೆ ಈಗ? ಅಮಿತ್ ಓನ್ಲಿ, ಬಿಕಾಸ್ ಸಂತೋಷ್ ಎಕ್ಸ್ಕ್ಲೂಡ್ ಆಗ್ತಾರೆ, ಯಾಕಂದರೆ ಮ್ಯಾಚ್ ಇಲ್ಲ. ಸಂತೋಷ್ ಅವ್ರದ್ದು ಪರ್ಸೆಂಟೇಜ್ ಮಿನಿಮಮ್ ರಿಕ್ವೈರ್ಡ್ ಪರ್ಸೆಂಟೇಜ್ಗಿಂತ ಕಡಿಮೆ ಇದೆ, ಜಾಸ್ತಿ ಇಲ್ಲ. ಅದಕ್ಕೆ ಸಂತೋಷ್ ಡೇಟಾ ವಿಲ್ ಬಿ ಎಕ್ಸ್ಕ್ಲೂಡೆಡ್. ರಿಸಲ್ಟಲ್ಲಿ ಅದು ಬರೋದಿಲ್ಲ. ನೇಮ್ ಆ್ಯಂಡ್ ಕೋರ್ಸ್ ನೇಮ್ ಅಕಾರ್ಡಿಂಗ್ ಟು ದ ಡೇಟಾ ಯಾರು ಜಾಯಿನ್ ಆಗ್ಬೋದು ಯಾವ ಕೋರ್ಸ್ಗೆ?
ಅಮಿತ್ ಕ್ಯಾನ್ ಜಾಯಿನ್ ಫಾರ್ BCA ಕೋರ್ಸ್ ಬಿಕಾಸ್ ಅಮಿತ್ ಅವ್ರದ್ದು ಪರ್ಸೆಂಟೇಜ್ 80 ಅಥವಾ 80 ಅಬೌವ್ ಇದೆ, ಅದಕ್ಕೆ ಅವರು ಜಾಯಿನ್ ಆಗ್ಬೋದು. ಬಂತಲ್ಲ ಆನ್ಸರ್. ದಿಸ್ ಈಸ್ ದ ಡೇಟಾ ವಿ ಹ್ಯಾವ್. ಓಕೆ, ಈಸಿ, ಅರ್ಥ ಆಯ್ತಲ್ಲ. ಅಂದರೆ ಬರೀ ಇಕ್ವಾಲಿಟಿನೇ ನಾವು ಚೆಕ್ ಮಾಡೋದಿಲ್ಲ. ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್, ಲೆಸ್ ದ್ಯಾನ್ ಆರ್ ಈಕ್ವಲ್, ನಾಟ್ ಈಕ್ವಲ್, ಈ ಥರನೂ ಕಂಪೇರ್ ಮಾಡಿ ಮ್ಯಾಚ್ ಮಾಡ್ತೀವಿ. ದಿಸ್ ಇಸ್ ಆಲ್ಸೋ ಮ್ಯಾಚಿಂಗ್. ಮ್ಯಾಚಿಂಗ್ ಅಂದರೆ ಡೋಂಟ್ ಥಿಂಕ್ ಓನ್ಲಿ ಇಕ್ವಾಲಿಟಿ ಅಂತ ತಿಳ್ಕೊಬೇಡ್ರಿ. ಮ್ಯಾಚಿಂಗ್ ಕ್ಯಾನ್ ಬಿ ಡನ್ ವಿತ್ ಎನಿ ಆಫ್ ದಿ ಆಪರೇಟರ್. ಇಟ್ ಗಿವ್ಸ್ ಓನ್ಲಿ ಮ್ಯಾಚಿಂಗ್ ರೆಕಾರ್ಡ್ಸ್. ಅಂದ್ರೇನು, ಬರೀ ಈಕ್ವಲಿಂದ ಅಷ್ಟೇ ಮ್ಯಾಚ್ ಮಾಡೋದಲ್ಲ, ಎನಿ ಅದರ್ ಆಪರೇಟರ್ ಕೂಡ ಯೂಸ್ ಮಾಡ್ಬೋದು. ಮ್ಯಾಚ್ ಆಗಲಾರ್ದು ಎಕ್ಸ್ಕ್ಲೂಡ್ ಆಗ್ತವೆ. ಅದಕ್ಕೆ ಇಲ್ಲಿ ಸಂತೋಷ್ ಅವ್ರ ಡೇಟಾ ಬರಲಿಲ್ಲ, ಯಾಕಂದರೆ ಅವ್ರದ್ದು ಪರ್ಸೆಂಟೇಜ್ ಮಿನಿಮಮ್ ರಿಕ್ವೈರ್ಡ್ ಪರ್ಸೆಂಟೇಜ್ ಅಷ್ಟು ಇಲ್ಲ, ಕಡಿಮೆ ಇದೆ, ಅದಕ್ಕೆ ಬರಲಿಲ್ಲ. ಓಕೆ, ದೆನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಇದನ್ನೇ ನೀವು SQL ಅಲ್ಲಿ ಹೆಂಗೆ ಬರೀತೀರಿ ಅದು ನಿಮ್ಗೆ ಗೊತ್ತಿರಲಿ. ಓಕೆ, ಏನೇನು ಸೆಲೆಕ್ಟ್ ಮಾಡೋರಿದ್ದೀರಿ? ಸೆಲೆಕ್ಟ್ SID. SID ಎಲ್ಲಿಂದ ಬರುತ್ತೆ? ಸ್ಟೂಡೆಂಟಿಂದ. ಆಮೇಲೆ ನೇಮ್ ಸೆಲೆಕ್ಟ್ ಮಾಡೋರಿದ್ದೀರಿ, ನೇಮ್. ಆಮೇಲೆ ಸಿ ನೇಮ್ ಎಲ್ಲಿಂದ ಬರುತ್ತೆ? ಕೋರ್ಸಿಂದ. ಫ್ರಾಮ್, ಎರಡು ಬರಿಬೇಕಂದಂಗೆ ಆಯ್ತಲ್ಲ. ಸ್ಟೂಡೆಂಟ್, ಅದಕ್ಕೊಂದು ಶಾರ್ಟ್ ನೇಮ್ ಕೊಡ್ರಿ, ಎಸ್ ಅಂತ ಬರಿತೀನಿ. ಕಾಮ ಕೋರ್ಸ್, ಅದಕ್ಕೂ ಒಂದು ಶಾರ್ಟ್ ನೇಮ್ ಕೊಡ್ರಿ, ಸಿ. ವೇರ್ ಕಂಡೀಷನ್ ಹಾಕ್ಬೇಕೀಗ. ಥೀಟಾ ಜಾಯಿನ್ ಇದೆ, ಕಂಡೀಷನ್ ಹಾಕ್ರಿ. ಏನು? ಸ್ಟೂಡೆಂಟಲ್ಲಿರೋ ಪರ್ಸೆಂಟೇಜ್ ಅಂದರೆ S.PER ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ C.min.PR. ಹಿಂಗೆ ಬರೆದು ಬಿಟ್ರೆ ಇಟ್ ಶೋಸ್ ಯು ದ ಅಬೌವ್ ಡೇಟಾ ಇಫ್ ಯು ಹ್ಯಾವ್ ಸೇಮ್ ಡೇಟಾ ಇನ್ ದ ಟೇಬಲ್. See, very simple. Whenever joining is based on comparison instead of equality, it is called theta join. ಅಲ್ಲಿ ಇಕ್ವಾಲಿಟಿ ಯೂಸ್ ಮಾಡಿದರೆ ಅದು ಇಕ್ವಿ ಜಾಯಿನ್. ಇಕ್ವಾಲಿಟಿ ಯೂಸ್ ಮಾಡಲಾರ್ದು ಬೇರೆ ಆಪರೇಟರ್ ಯೂಸ್ ಮಾಡಿದರೆ ಅದು ಥೀಟಾ ಜಾಯಿನ್. ಸಿಂಪಲ್, ಅರ್ಥ ಆಯ್ತಲ್ಲ. ಈ ಥರ ಕೂಡ ಕೇಸಸ್ ಇರ್ತವೆ ವೆನ್ ಎವರ್ ಯು ಆರ್ ಜಾಯ್ನಿಂಗ್ ದ ಟೇಬಲ್ಸ್. ಬರೀ ಇಕ್ವಾಲಿಟಿ ಅಷ್ಟೇ ಇರೋದಿಲ್ಲ, ಈ ಥರ ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ಈ ಥರ ಡೇಟಾ ಕೂಡ ನಮಗೆ ಬೇಕಾಗುತ್ತೆ. ಆವಾಗ ನಾವು ಥೀಟಾ ಜಾಯಿನ್ ಯೂಸ್ ಮಾಡಬೇಕು. ಥೀಟಾ ಜಾಯಿನ್ ಈಸ್ ಜಸ್ಟ್ ಅ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ನಾವು SQL ಅಲ್ಲಿ ಕ್ವೆರೀಸನ್ನು ಬರಿತೀವಿ. ಅದರದ್ದು ಬೇಸ್ ಇದು. ಗೊತ್ತಾಯ್ತಲ್ಲ. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಹೆಂಗೆ ಬರಿತೀರಿ? ಹಿಂಗಂತೂ ಬರೆಯೋಕ್ಕೆ ಬರೋಂಗಿಲ್ಲ. SQL ಅಲ್ಲಿ ಗ್ರೇಟರ್ ಅಂತ ಬರೆದು ಮುಂದೆ ಈಕ್ವಲ್ ಬರೀಬೇಕು. ಸಾರಿ. ಓಕೆ, ಗಾಟ್ ಇಟ್? ವೆರಿ ಸಿಂಪಲ್. ಅವ್ರೇನು ಕೇಳಿದಾರೆ ಇಲ್ಲಿ? ಯಾವ ಸ್ಟೂಡೆಂಟು ಈ ಕೋರ್ಸ್ಗೆ ಜಾಯಿನ್ ಆಗಕ್ಕೆ ಎಲಿಜಿಬಲ್ ಇದ್ದಾರೆ, ಅವ್ರ ಡೇಟಾ ಡಿಸ್ಪ್ಲೇ ಮಾಡಿರಿ ಅಂತ ಕೇಳಿದ್ದಾರೆ. ಸ್ಟೂಡೆಂಟ್ ಟೇಬಲಲ್ಲಿ ಸ್ಟೂಡೆಂಟ್ ಪರ್ಸೆಂಟೇಜ್ ಇದೆ, ಮಿನಿಮಮ್ ರಿಕ್ವೈರ್ಡ್ ಪರ್ಸೆಂಟೇಜ್ ಎಲಿಜಿಬಲ್ ಆಗೋಕ್ಕೆ ಅದು ಡೇಟಾ ನಮ್ಮ ಕಡೆ ಇದೆ. ಹಾಗಂದರೆ ಅವೆರಡು ನೀವು ಚೆಕ್ ಮಾಡ್ಬೋದು, ಅವೆರಡು ಯೂಸ್ ಮಾಡಿ ಜಾಯಿನ್ ಮಾಡ್ಬೋದು. ಮಿನಿಮಮ್ ರಿಕ್ವೈರ್ಡ್ ಪರ್ಸೆಂಟೇಜ್ 80 ಮತ್ತು 90ಕ್ಕಿಂತ ಹೆಚ್ಚಿಂದ ಯಾರ್ದಿದೆ? ಅಮಿತ್. 80ಕ್ಕಿಂತ ಜಾಸ್ತಿ ಇದೆ ಅಂದರೆ ಅವ್ರು BCA ಕೋರ್ಸಿಗೆ ಮಾತ್ರ ಜಾಯಿನ್ ಆಗ್ಬೋದು. ಬಟ್ ಸಂತೋಷ್ ಅವ್ರದ್ದು ಯಾವುದು ಎಲಿಜಿಬಿಲಿಟಿ ಬರೋದಿಲ್ಲ. ಗಾಟ್ ಇಟ್? ಅರ್ಥ ಆಯ್ತಲ್ಲ. ದಿಸ್ ಇಸ್ ವಾಟ್ ಥೀಟಾ ಜಾಯಿನ್. ಆ್ಯಂಡ್ ಸ್ಪೆಷಲ್ ಕೇಸ್ ಏನು? ಇಫ್ ಇಕ್ವಾಲಿಟಿ ಆಪರೇಟರ್ ಯೂಸ್ ಮಾಡಿದರೆ ದಟ್ ಈಸ್ ಕಾಲ್ಡ್ ಇಕ್ವಿ ಜಾಯಿನ್. ಅದಕ್ಕೆ ಇಕ್ವಿ ಜಾಯಿನ್ ಅಂತಾರೆ ಅಷ್ಟೇ. ಓಕೆ, ಗಾಟ್ ಇಟ್? If you have any doubt, you can comment, and if you are new to the channel, please subscribe and share the video. Thank you.